ಸದ್ಯಕ್ಕೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಸ್ಪರ್ಧಿಗಳ ಈ ಒಂದು ಕಿತ್ತಾಟ ನಿಲ್ತಾ ಇಲ್ಲ. ಯಾಕೆಂತಂದ್ರೆ ನೀವು ಕೂಡ ಗಮನಿಸ್ತಾ ಇದ್ರಿ, ಇನ್ನು ಅಶ್ವಿನಿ ಗೌಡ ಗಿಲ್ಲಿ ನಟನ ವಿರುದ್ಧವಾಗಿಯೂ ಕೂಡ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಜೊತೆಗೆ ತನ್ನ ಸಹ ಸ್ಪರ್ಧಿಗಳ ವಿರುದ್ಧವಾಗಿಯೂ ಕೂಡ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಇದರ ಜೊತೆಗೆ ನಿನ್ನೆ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಆ ಒಂದು ಪೋಸ್ಟ್ ಕೂಡ ಬಹಳ ವೈರಲ್ ಆಗ್ತಾ ಇತ್ತು. ಮುಖ್ಯವಾಗಿ ಈಗ ಅಶ್ವಿನಿ ಗೌಡ ಅವರು ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇನ್ನು ಚೈತ್ರಾ ಕುಂದಾಪುರ ಅವರು ನನಗೆ ಪರಿಚಿದ್ದಾರೆ, ಇದರಿಂದ ನನಗೆ ಸಮಸ್ಯೆ ಆಗಿದೆ ಅಂತ ಸಾಕಷ್ಟು ಬಾರಿ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಅವರು. ಈಗ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಹೊರಗಡೆ ಬಂದ ಮೇಲೂ ಕೂಡ ಈಗ ಚೈತ್ರಾ ಕುಂದಾಪುರ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ. ಜೊತೆಗೆ ಈಗ ಚೈತ್ರಾ ಕುಂದಾಪುರ ಅವರು ಕೂಡ ತಮ್ಮದೇ ಆದ ವರ್ಷನ್ ನಲ್ಲಿ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ಎಲ್ಲೂ ಕೂಡ ಅಶ್ವಿನಿ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಇಂಡೈರೆಕ್ಟ್ ಆಗಿ ಅಶ್ವಿನಿ ಗೌಡ ಅವರ ಹೆಸರನ್ನ ಬಳಸದೆ ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನು ಕೂಡ ಚೈತ್ರಾ ಕುಂದಾಪುರ ಅವರು ಮಾಡಿದ್ದಾರೆ. ಒಂದು ಗೇಮ್ ಅಂದಾಗ ಎಲ್ಲರೂ ಕೂಡ ಬಿಗ್ ಬಾಸ್ ಅಂದಾಗ ಒಂದು ಗೇಮ್ ರೀತಿಯಲ್ಲೇ ನೋಡೋದು, ಒಂದು ಗೇಮ್ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೆ. ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ಹೋಗುವಂತಹ ಸ್ಪರ್ಧಿಗಳು. ಅಂತಹ ಸಂದರ್ಭದಲ್ಲಿ ಈಗ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಒಂದು ಗೇಮ್ ಪ್ಲಾನಿಂಗ್ ಮಾಡ್ತಾರೆ ಅದೆಲ್ಲವೂ ಕೂಡ ಒಂದು ಬಹಳ ಕಷ್ಟ. ಆ ಒಂದು ಗೇಮನ್ನು ಡಿಸೈನ್ ಮಾಡುವಂಥದ್ದು, ಅಂತಹ ಗೇಮ್ಗಳನ್ನೆಲ್ಲ ಡಿಸೈನ್ ಮಾಡಿ ಸ್ಪರ್ಧಿಗಳಿಗೆ ಆಟಕ್ಕೆ ಇಳಿಸಿದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರೋದಾಗಿರಬಹುದು, ಅಥವಾ ಕೆಲವೊಂದಿಷ್ಟು ಬಾರಿ ಈ ಒಂದು ಗೇಮ್ಗಳು ಆಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಕೈಗೆ ಏಟಾಗಿರೋದಾಗಿರ್ಬೋದು ಅಥವಾ ಕಾಲಿಗೆ ಪೆಟ್ಟಾಗಿರೋದಾಗಿರ್ಬೋದು. ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅಂತ ಹೇಳಬಹುದು. ಯಾಕೆಂತಂದ್ರೆ ಬರೀ ಬಿಗ್ ಬಾಸ್ ಅಷ್ಟೇ ಅಲ್ಲ, ಹೊರಗಡೆನೂ ಅಷ್ಟೇ ಯಾರಾದರೂ ಒಂದು ಗೇಮ್ ಆಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲವೊಂದಿಷ್ಟು ಏಟಾಗೋದು ಅಥವಾ ಪರಚೋದು ಅದೆಲ್ಲವೂ ಕೂಡ ಕಾಮನ್. ಆದರೆ ಈಗ ಬಿಗ್ ಬಾಸ್ ಅದೆಲ್ಲವೂ ಕೂಡ ಮುಗಿದಿದೆ, ಒಳಗಡೆ ಏನಾಯಿತು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಬಿಗ್ ಬಾಸ್ನಿಂದ ಹೊರಗಡೆ ಬಂದು ಆ ಒಂದು ಬಿಗ್ ಬಾಸ್ ಮುಗಿದಿದ್ರು ಕೂಡ ಈಗಲೂ ಕೂಡ ಆ ಒಂದು ವಿಚಾರವಾಗಿ ಅಶ್ವಿನಿ ಗೌಡ ಅವರು ಮಾತನಾಡ್ತಾರೆ, ಜೊತೆಗೆ ಚೈತ್ರಾ ಕುಂದಾಪುರ ಅವರು ಮಾತನಾಡ್ತಾರೆ ಅಂತ ಅಂದರೆ ಏನು ಮಾತನಾಡ್ತಾ ಇದ್ದಾರೆ? ಇದೆಲ್ಲ ಅವಶ್ಯಕತೆ ಇದೆಯಾ ಈ ಒಂದು ಸಂದರ್ಭದಲ್ಲಿ? ಬಿಗ್ ಬಾಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ಅದೊಂದು ವ್ಯಾಲ್ಯೂ ಇರ್ತಾ ಇತ್ತು. ಆದರೆ ಈಗ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಇದು ಅವಶ್ಯಕತೆ ಇದೆಯಾ? ಆಟವನ್ನು ಆಟದ ರೀತಿಯಲ್ಲಿ ನೋಡಬೇಕು. ಆದರೆ ಈ ಆಟವನ್ನು ಪರ್ಸ್ನಲ್ ಆಗಿ ತಗೊಂಡಾಗೆ ಈ ರೀತಿಯ ಟ್ವೀಟ್ಗಳು ಅಥವಾ ಈ ರೀತಿಯ ರಿಯಾಕ್ಷನ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಆ ಒಂದು ಗೇಮನ್ನು ಇಬ್ಬರು ಕೂಡ ಪರ್ಸ್ನಲ್ ಆಗಿ ತೆಗೆದುಕೊಂಡಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರೇ ಹೇಳ್ತಾ ಇದ್ದಾರೆ, ಒಂದು ಆಟವನ್ನು ಆಟದ ರೀತಿಯಲ್ಲಿ ನೋಡದೆ ಇಬ್ಬರು ಕೂಡ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ. ಈಗಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಚ್ಚಾಡ್ತಾ ಇದ್ದಾರೆ, ಕಿತ್ತಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಇನ್ನು ಆ ಒಂದು ಪೋಸ್ಟ್ಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಶ್ವಿನಿ ಗೌಡ ಯಾವ ರೀತಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಈಗ ಅದಕ್ಕೆ ಚೈತ್ರಾ ಕುಂದಾಪುರ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ವರ್ಸಸ್ ಚೈತ್ರಾ ಕುಂದಾಪುರ. ಜಾಹ್ನವಿ ಈಗ ಈ ಒಂದು ಗಲಾಟೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇನ್ನು ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಶ್ವಿನಿ ಗೌಡ ಪೋಸ್ಟ್ಗೆ ಜಾಹ್ನವಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಅಶ್ವಿನಿ ಗೌಡ ವರ್ಸಸ್ ಚೈತ್ರಾ ಕುಂದಾಪುರ ಗಲಾಟೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಈ ಒಂದು ಗಲಾಟೆಗೆ ಈಗ ಜಾಹ್ನವಿ ಎಂಟ್ರಿ ಕೊಟ್ಟಿದ್ದಾರೆ. ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಶ್ವಿನಿ ಗೌಡ ಪೋಸ್ಟ್ಗೆ ಜಾಹ್ನವಿ ಕಮೆಂಟ್ ಮಾಡಿದ್ದಾರೆ. ಜಾಹ್ನವಿ ಕಮೆಂಟ್ಗೆ ಕೆರಳಿದ ಚೈತ್ರಾ ಕುಂದಾಪುರ. ಪ್ರಾಣಿಗಳು ಚಿಟಾರ್ ಅಂತ ಕಿರುಚುತ್ತವೆ, ಆದ್ರೆ ಯಾರನ್ನೂ ಕೂಡ ಬಟ್ಟೆ ಬಣ್ಣ ನೋಡಿ ಅಳಿಯೋದಿಲ್ಲ. ಪ್ರಾಣಿಗಳು ತಮ್ಮ ಮೇಲೆ ದಾಳಿ ಮಾಡಿದಾಗ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಪರಚುತ್ತವೆ ಅಷ್ಟೇ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ದೇವರು ಅವುಗಳಿಗೆ ಕೊಟ್ಟ ವರ. ಇನ್ನೊಬ್ಬರನ್ನ ನೋಡಿ ಯಾವ ಪ್ರಾಣಿ ಹಂಗಿಸೋದಿಲ್ಲ. ಕಮೆಂಟ್ ಬಾಕ್ಸ್ ನಲ್ಲಿ ಜಾಹ್ನವಿಗೆ ಚೈತ್ರಾ ಕೌಂಟರ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ವರ್ಸಸ್ ಚೈತ್ರಾ ಕುಂದಾಪುರ ಈ ಒಂದು ಗಲಾಟೆಗೆ ಈಗ ಜಾಹ್ನವಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನೀವು ಅವ್ರು ಮಾಡಿರುವಂತಹ ಕಮೆಂಟ್ಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಕಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಚೈತ್ರಾ ಕುಂದಾಪುರ ಕೂಡ ತಮ್ಮದೇ ಆದಂತಹ ಒಂದು ವರ್ಷನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಈ ರೀತಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಸ್ಪರ್ಧಿಗಳು ಕಿತ್ತಾಟ ಮಾಡ್ತಾರೆ ಅಂತಂದ್ರೆ ಬಹಳ ಒಂದು ಬೇಸರದ ಸಂಗತಿ. ಯಾಕೆಂತಂದ್ರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ತಮ್ಮದೇ ಆದಂತಹ ಅಭಿಮಾನಿ
ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ ಬಿಗ್ ಬಾಸ್ಗೆ ಹೋದ ಸಂದರ್ಭದಲ್ಲಿ. ಆದರೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಈ ರೀತಿಯಾಗಿ ಕಚ್ಚಾಡ್ತಾ ಇದ್ದಾರೆ, ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಎಲ್ಲಾ ಜನರು ಕೂಡ ನೋಡಿರ್ತಾರೆ ಈ ಸ್ಪರ್ಧಿಗಳು ಏನ್ ಮಾಡಿದ್ದಾರೆ, ಯಾವ ರೀತಿ ಆಟ ಆಡಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿರ್ತಾರೆ. ಆದ್ರೆ ಹೊರಗಡೆ ಬಂದ್ಮೇಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ನೆಟ್ಟಿಗರೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ನೀವು ಇದನ್ನ ಆಟವಾಗಿ ಪರಿಗಣಿಸಿದ್ದೀರಾ ಅಥವಾ ಯಾವ ರೀತಿ ನೀವು ಇದನ್ನ ನೋಡ್ತಾ ಇದ್ದೀರಾ ಅಂತ. ಸದ್ಯಕ್ಕೆ ಈ ಒಂದು ಅಶ್ವಿನಿ ಗೌಡ ಮತ್ತೆ ಚೈತ್ರಾ ಕುಂದಾಪುರ ಗಲಾಟೆ ಏನ್ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ವಾರ್ ಜೋರಾಗಿ ನಡೀತಾ ಇತ್ತು. ಪೋಸ್ಟ್ ಹಾಕೋದಾಗಿರಬಹುದು ಅಥವಾ ಅದಕ್ಕೆ ರಿಯಾಕ್ಷನ್ ಕೊಡೋದಾಗಿರಬಹುದು, ಅದೆಲ್ಲವೂ ಕೂಡ ಜೋರಾಗಿ ನಡೀತಾ ಇತ್ತು. ಈ ಒಂದು ವಾರ್ಗೆ ಈಗ ಜಾಹ್ನವಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಹಾಕಿದಂತಹ ಪೋಸ್ಟ್ಗೆ ಜಾಹ್ನವಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಕಮೆಂಟ್ ಅನ್ನ ಹಾಕಿದ್ದಾರೆ. ಇನ್ನು ಕೆಲವು ಪ್ರಾಣಿಗಳು ಕಿಟಾರ್ ಅಂತ ಕಿರ್ಚುತ್ತೆ, ಯಾಕೆಂತಂದ್ರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ತಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಕೆಲವೊಂದಿಷ್ಟು ಕೆಲಸ ಅಥವಾ ಕೆಲವೊಂದಿಷ್ಟು ಆಯುಧಗಳನ್ನ ಕೊಟ್ಟಿರ್ತಾರೆ. ಈಗ ಉಗ್ರ ಆಗಿರಬಹುದು, ನಮ್ಮ ಮೇಲೆ ಯಾರೇ ಆಗಿರಬಹುದು, ಅತಿಕ್ರಮಣವಾಗಿ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂತ ಅಂದ್ರೆ ಆಬ್ವಿಯಸ್ಲಿ ಅದು ಕಿರ್ಚೋದಾಗಿರ್ಬಹುದು ಅಥವಾ ಪರ್ಚೋ ಕೆಲಸ ಆಗಿರ್ಬೋದು, ಎಲ್ಲರೂ ಕೂಡ ಮಾಡ್ತಾರೆ ಅಂತ ಸದ್ಯಕ್ಕೆ ಜಾಹ್ನವಿ ಅವರು ಮಾಡಿದಂತಹ ಕಮೆಂಟ್ಗೆ ಚೈತ್ರಾ ಕುಂದಾಪುರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ.